ರೆವಿನ್ಯೂ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಡಬೇಕು. ಯಾರು ಹೋಗಬಾರ್ದು, ನಾವು ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೀರಿ ಅನ್ನೋದನ್ನು ಹೇಳಬೇಕು. ಅದರಿಂದ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಏನು ಮಾಡ್ತೀರಿ ಅನ್ನೋ ಬಗ್ಗೆ ಹೇಳಬೇಕು. ಈಗಾಗಲೇ ನಮ್ಮ BJP ತಂಡ ನಾವೆಲ್ಲ ಅಧ್ಯಯನ ಮಾಡಿದ ಮೇಲೆ ಸಾಲ ಮನ್ನಾ ಮಾಡಬೇಕು, 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಎಲ್ಲ ರೀತಿ ಸಾಲ, ರೈತರ ಸಾಲ ಮನ್ನಾ ಮಾಡಬೇಕು. ಈಗ DK ಶಿವಕುಮಾರ್ ಅವರು ಹೇಳಿ 2 ತಿಂಗಳಾಯಿತು, ರೈತರ ಸಾಲ ಮನ್ನಾ ಮಾಡ್ತೀನಿ, ಪ್ರಪೋಸಲ್ ಇದೆ ನನ್ನ ಹತ್ರ ಅಂತ ಹೇಳಿ 2 ತಿಂಗಳಾಯಿತು, ಇನ್ನೂ ಸದ್ದೇ ಇಲ್ಲ ಅದ್ರ ಬಗ್ಗೆ. ಅವರು ಸರ್ಕಾರ ಬಂದ ತಕ್ಷಣ ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು. 3.5 ವರ್ಷ ಆಯಿತು, ಇನ್ನೂ ಬ್ರ್ಯಾಂಡು ಇಲ್ಲ, ಕಸದ ಬೆಂಗಳೂರು ಆಗಿದೆ ಈಗ. ಅದರಿಂದ ಈಗಾಗಲೇ ಕೇಂದ್ರ ಸರ್ಕಾರ VBG ರಾಮ್ಜಿ ಯೋಜನೆ ಕೊಟ್ಟಿದೆ, ಅದರ ಉಪಯೋಗವನ್ನು ಪಡಿಬೇಕು ನಾವು. ಅದರ ಕೇಂದ್ರ ಸರ್ಕಾರವನ್ನು ಕೂಡ 60% ಹಣ ಕೊಡ್ತಾರೆ. ಆ 60% ಹಣ ತಗೊಂಡು ಇಲ್ಲೇ ಉದ್ಯೋಗ ಸೃಷ್ಟಿಯಾದರೆ ಈ ಗುಳೆ ಹೋಗೋರು ತಪ್ಪೋದು. ಅವ್ರಿಗೆ ಮನೆ ಹತ್ರನೇ ಕೆಲಸ ಸಿಕ್ಕಿದ್ರೆ ಗುಳೆ ಹೋಗೋದು ತಪ್ಪುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಆಗ್ತೈತೆ. ಸಾಲ ಮನ್ನಾ ಮಾಡಬೇಕು 1 ಲಕ್ಷದವರೆಗೂ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ, ಹೇಳಿದ್ದೀನಿ. ಅದ್ರ ಇದ್ರ ಬಗ್ಗೆ ಏನೋ ಕೇಳೋದಿದೆಯಾ? ಬರೋದ್ ಬಗ್ಗೆ ಓಕೆ, ನಾವು ರೆಡಿ ಮಾಡಿದ್ದೀರಿ. ಅವ್ರಿಗೆ ಕಳಿಸ್ಕೊಡ್ತೀನಿ. ನಾನು ಲೆಟ್ರ್ ಬರೆದು ನಾ 3 ತಿಂಗಳಾಗಿದೆ ಅವಾಗ. ನಾನು ಇಂಡಿವಿಜುವಲ್ ಲೆಟ್ರ್ ಬರೆದಿದ್ದೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಎಲಿನೋ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಲೆಟ್ರ್ ಬರೆದಿದ್ದೀನಿ, ಅಷ್ಟಾದರೂ ಏನು ಮಾಡಲಿಲ್ಲ ಅವರು. ಈ ನಮ್ಮ ಬರದ ಬಗ್ಗೆ ನಾವು ಅಧ್ಯಯನ ಏನು ಮಾಡಿದ್ದೀರಿ BJP, ಅದನ್ನು ಕೂಡ ನಾನು ರೆವಿನ್ಯೂ ಮಿನಿಸ್ಟರ್ಗೆ ಕಳಿಸ್ಕೊಡ್ತೀನಿ. ನಾವು ಕಣ್ಣಾರೆ ಕಂಡಂಥ ಮಾಹಿತಿನೂ ಕೂಡ, ಜನರ ನೋವೇನಿದೆ, ರೈತರ ನೋವೇನಿದೆ, ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ. ಸೇರಿಸಬೇಕು ಅಂತ 175 ತಾಲೂಕುಗಳನ್ನು ಬರ ಘೋಷಣೆ ಮಾಡಬೇಕು ಅಂತ ನಮ್ಮ ಆಗ್ರಹ. ರಾಜ್ಯ ಸರ್ಕಾರ 101 ತಾಲೂಕುಗಳು ಬರ ಅಂತ ಘೋಷಣೆ ಮಾಡಿದೆ. ನೀವು ಅಧ್ಯಯನ ಮಾಡಿರೋದ್ರಲ್ಲಿ ಯಾವ ರೀತಿಯಾದಂತಹ ಕಂಪ್ಯಾರಿಸನ್ ಇದೆ? 175 ಮಾಡಬೇಕು ಅಂತ ನಾವು ಹೇಳಿದ್ದೇವೆ.